ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕಲ್ಯಾಣಿ ಎಜುಕೇಷನ್ KPSC ಗೆ ಸ್ವಾಗತ. ನಾವು ಪ್ರೀವಿಯಸ್ ಅಲ್ಲಿ ಏನಪ್ಪ ಅಂದರೆ ನಿಮಗೆ ಲ್ಯಾಫರ್ ಕರ್ವ್ ಬಗ್ಗೆ ಹೇಳ್ತಾ ಇದ್ವಿ, ಫಿಲಿಪ್ಸ್ ಕರ್ವ್ ಬಗ್ಗೆ ಹೇಳ್ತಾ ಇದ್ವಿ. ಲ್ಯಾಫರ್ ಕರ್ವ್ ಏನಿದೆಯಲ್ಲ ತೆರಿಗೆಯ ದರ ಮತ್ತು ತೆರಿಗೆಯ ಆದಾಯದ ಬಗ್ಗೆ ತಿಳಿಸ್ತದೆ. ಹಾಗೇನಪ್ಪ ಅಂದರೆ ಫಿಲಿಪ್ಸ್ ಕರ್ವ್ ಏನಿದೆಯಲ್ಲ ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಿರುದ್ಯೋಗ ಮತ್ತು ಹಣದುಬ್ಬರದ ಬಗ್ಗೆ ತಿಳಿಸ್ತದೆ. ಆದರೆ ಏನಪ್ಪ ಅಂದರೆ ಈ ಒಂದು ಫಿಲಿಪ್ಸ್ ಕರ್ವ್ ಸ್ಟ್ಯಾಗ್ಫ್ಲೇಷನ್ ಸ್ಟ್ಯಾಗ್ಫ್ಲೇಷನ್ ಅಂತೇಳಿ ಬರುತ್ತೆ. ಈ ಒಂದು ಸ್ಟ್ಯಾಗ್ಫ್ಲೇಷನ್ ಒಂದು ಕಾರಣದಿಂದಾಗಿ ಏನಪ್ಪ ಅಂದರೆ 1970ರಲ್ಲಿ ಫಿಲಿಪ್ಸ್ ಕರ್ವ್ ಏನಪ್ಪ ಅಂದರೆ ತನ್ನ ಒಂದು ನಿಯಮವನ್ನು ಪ್ರೂವ್ ಮಾಡುವುದಕ್ಕೆ ಫೇಲ್ ಆಗುತ್ತೆ. ಇದರ ಬಗ್ಗೆ ಏನಪ್ಪ ಅಂದರೆ ನಾವು ಪ್ರಿವಿಯಸ್ಸಲ್ಲಿ ನೋಡಿದ್ವಿ ಎರಡರ ಬಗ್ಗೆ. ನೆಕ್ಸ್ಟ್ ಏನಪ್ಪ ಅಂದರೆ ನಾವು ನಿಮಗೆ ಇಲ್ಲಿ ಲೊರೆಂಜ್ ಕರ್ವ್ ಬಗ್ಗೆ ತಿಳಿಸ್ತಾ ಇದ್ದೀವಿ ಈ ವಿಡಿಯೋದಲ್ಲಿ. ಹಾಗಾದರೆ ಲೊರೆಂಜ್ ಕರ್ವ್ ಅಂತಂದ್ರೆ ಏನು? ಇಲ್ಲಿ ಲೈನ್ ಆಫ್ ಈಕ್ವಾಲಿಟಿ ಅಂತೇಳಿ ಬರೆದಿದ್ದೀವಿ. ಲೈನ್ ಆಫ್ ಈಕ್ವಾಲಿಟಿ ಅಂತಂದ್ರೆ ಏನು? ಹಾಗೇನಪ್ಪ ಅಂದರೆ ಇಲ್ಲಿ 45 ಡಿಗ್ರಿ ಇದೆ. ಇದೆಲ್ಲವೂ ಏನಪ್ಪ ಅಂದರೆ ಏನನ್ನು ಸೂಚಿಸ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಅಂತ. ಫಸ್ಟ್ ಆಫ್ ಆಲ್ ಆಗೇನಪ್ಪ ಅಂದರೆ ಈ ಒಂದು ಲಾರೆಂಜ್ ಕರ್ವನ್ನು ಯಾರು ಮಂಡನೆ ಮಾಡ್ತಾರಪ್ಪ ಅಂತಂದರೆ ಮ್ಯಾಕ್ಸ್ ಲೊರೆಂಜ್ ಅಂತ ಹೇಳಿದರೆ ಅವರು 1906ರಲ್ಲಿ ಈ ಒಂದು ಲಾರೆಂಜ್ ಕರ್ವನ್ನು ಮಂಡನೆ ಮಾಡ್ತಾರೆ. ಹಾಗಾದರೆ ಈ ಒಂದು ಅರ್ಥಶಾಸ್ತ್ರದಲ್ಲಿ ಲಾರೆಂಜ್ ಕರ್ವ್ ಏನನ್ನು ತಿಳಿಸುತ್ತಪ್ಪ ಅಂತಂದರೆ ಅದು ಆದಾಯದ ವಿತರಣೆ ಮತ್ತು ಅಥವಾ ಸಂಪತ್ತಿನ ಒಂದು ಹಂಚಿಕೆ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತದೆ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಈ ಲೈನಲ್ಲಿ ನೀವು ಚಾರ್ಟ್ ನೋಡ್ತಾ ಇದ್ದೀರಾ. ಹಿಂದೆ ಎರಡು ನೀವು ಫಿಲಿಪ್ಸ್ ಕರ್ವ್ ಮತ್ತು ಏನು ಲ್ಯಾಫರ್ ಕರ್ವ್ ನೋಡಿದ್ರೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು. ಇಲ್ಲಿ ನೋಡ್ಬೋದು ಈ ಒಂದು ಎಕ್ಸ್ ಆಕ್ಸಿಸ್ ಅಂತ ತಿಳ್ಕೊರಿ, ಇದನ್ನು ಹಾಗೆ ಮೇಲ್ಗಡೆ ಬರೋದೇನು ವೈ ಆಕ್ಸಿಸ್ ಅಂತ ತಿಳ್ಕೊರಿ. ಎಕ್ಸ್ ಆಕ್ಸಿಸ್ ಏನು ತೋರಿಸ್ತಾ ಇದೆಯಪ್ಪ ಅಂದರೆ ಈ ಒಂದು 10, 20, 30, 40, 50 ಹಿಂಗೆ ಬರೆದಿದ್ದೀವಲ್ಲ, ಇದೆಲ್ಲವೂ ಏನಪ್ಪ ಅಂದರೆ ಕ್ಯುಮ್ಯುಲೇಟಿವ್ ಶೇರ್ ಆಫ್ ಪೀಪಲ್ ತಿಳಿಸ್ತಾ ಇದೆ. ಅಂದರೆ ಒಂದು ದೇಶದಲ್ಲಿರುವಂತಹ ಜನರನ್ನು ಈ ಒಂದು ಅಂಕಿಅಂಶಗಳು ತಿಳಿಸ್ತಾ ಇದೆ. ಇದೇನಪ್ಪ ಅಂದರೆ ಜನರು, ಪೀಪಲ್ಸ್, ಅದು ಒಂದು ದೇಶದ್ದು. ಇದು ಲೋಯೆಸ್ಟ್ ಟು ಹೈಯೆಸ್ಟ್ ಇನ್ಕಮ್ ಅಂತೇಳಿ ತೋರಿಸ್ತಾ ಇದೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಅಂದರೆ ವೈ ಆಕ್ಸಿಸ್ ಏನು ಇದು ಸೂಚಿಸ್ತದೆಯಪ್ಪ ಅಂತಂದರೆ ಕ್ಯುಮ್ಯುಲೇಟಿವ್ ಶೇರ್ ಆಫ್ ಇನ್ಕಮ್ ಅರ್ನರ್ಸ್, ಅಂದರೆ ಆದಾಯವನ್ನು ಗಳಿಸುವವರ ಬಗ್ಗೆ, ಈ ಒಂದು ಇನ್ಕಮ್ ಅರ್ನರ್ಸರ ಬಗ್ಗೆ ಈ ಒಂದು ವೈ ಆಕ್ಸಿಸ್ ತಿಳಿಸ್ತಾ ಇದೆ. ಇಷ್ಟು ಕ್ಲಿಯರ್ ಆಯಿತಾ? ಹಾಗಾದರೆ ಈ ಚಾರ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಇಲ್ಲಿ ಆದಾಯದ ವಿತರಣೆ. ಹಾಗಂದ್ರೆ ಏನಪ್ಪ ಅಂತಂದರೆ ಇಲ್ಲಿ ಜನಸಂಖ್ಯೆ ಹಾಗೂ ಆದಾಯದ ಒಂದು ದುಡಿಮೆ ಅಥವಾ ಹಂಚಿಕೆ ಯಾವ ರೀತಿ ಆಗಿರೋದ್ರ ಬಗ್ಗೆ ಇದು ತಿಳಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ನಾವಿಲ್ಲಿ 50 ಪಾಯಿಂಟನ್ನು ನೋಡೋಣ. ಅಂದರೆ ಇಲ್ಲಿ ಎ ಪಾಯಿಂಟ್ ನೋಡ್ತಾ ಇದ್ದೀವಿ ನಾವು ಇಲ್ಲಿ. ಎ ಪಾಯಿಂಟ್ ಅಂತ ನೋಡ್ತಾ ಇದ್ದೀವಿ. ಎ ಪಾಯಿಂಟ್ ಏನಿದೆಯಾ ಇಲ್ಲಿ 50% ಪಾಪ್ಯುಲೇಷನ್ಸು, 50% ಇನ್ಕಮ್. ಅಂದರೆ ಒಂದು ದೇಶದಲ್ಲಿ ಏನಿದಾರಲ್ಲ 50% ಜನರು, 50% ಜನರು ಎಷ್ಟು ದುಡಿತಾ ಇದ್ದಾರೆ? 50% ಇನ್ಕಮನ್ನು ದುಡಿತಾ ಇದ್ದಾರೆ. ಇದು ಏನನ್ನು ಸೂಚಿಸ್ತದಪ್ಪ ಅಂದ್ರೆ ಲೈನ್ ಆಫ್ ಈಕ್ವಾಲಿಟಿನ ಸೂಚಿಸ್ತದೆ. ಎಲ್ಲರೂ ಸಮಾನರು ಅನ್ನುವುದನ್ನು ಈ ಒಂದು ಸಿಂಬೋಲು ತಿಳಿಸ್ತದೆ. ಹಾಗಾದರೆ ಲೈನ್ ಆಫ್ ಈಕ್ವಾಲಿಟಿಯ ಒಂದು ರೇಖೆ ಯಾವ ರೀತಿ ಇರುತ್ತಪ್ಪ ಅಂದ್ರೆ ಅದು 45 ಡಿಗ್ರಿ. ಒಂದು ಇಲ್ಲಿ ನೋಡ್ರಿ, ಜಸ್ಟ್ ಇದು 90 ಡಿಗ್ರಿ. ಇದರಲ್ಲಿ ಅರ್ಧ ಕಟ್ಟಾಗಿ ಹೋಗಿದೆ ನೋಡ್ರಿ. ಹಾಗಾದರೆ ಇದೆಷ್ಟಪ್ಪ ಅಂತಂದರೆ 45 ಡಿಗ್ರಿ. ಆದರೆ ಒಂದು ಸರ್ಕಲ್ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಇದೆಲ್ಲವೂ ಏನಪ್ಪ ಅಂದರೆ 360 ಡಿಗ್ರಿ ಇರುತ್ತೆ. ಇಷ್ಟು ನೋಡೋದಾದರೆ ಇದು 180 ಡಿಗ್ರಿ ಇರುತ್ತೆ. ಅದರಲ್ಲಿ ಅರ್ಧ ಅಂತಂದರೆ ಇದು 90 ಡಿಗ್ರಿ ಇರುತ್ತೆ. ಇದರಲ್ಲಿ ಅರ್ಧ ಅಂತಂದರೆ ಇದು 45 ಡಿಗ್ರಿ ಇರುತ್ತೆ. ಆದರೆ ಲೈನ್ ಆಫ್ ಈಕ್ವಾಲಿಟಿ ಏನನ್ನು ಸೂಚಿಸ್ತಪ್ಪ ಅಂತಂದರೆ ಅದು 45 ಡಿಗ್ರಿ ಈ ಒಂದು ರೇಖೆಯನ್ನು ಸೂಚಿಸ್ತದೆ. ಲೈನ್ ಆಫ್ ಈಕ್ವಾಲಿಟಿ ಬಗ್ಗೆ ತಿಳ್ಕೊಂಡ್ವಿ. ಹಾಗೇನಪ್ಪ ಅಂತಂದರೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಕೂಡ ತಿಳ್ಕೊಂಡ್ವಿ. ಅಂದರೆ ಒಂದು ದೇಶದ 50% ಪಾಪ್ಯುಲೇಷನ್, ಈಗ ನಮ್ಮ ಭಾರತ ದೇಶ ಏನಪ್ಪ ಅಂದರೆ 132 ಕೋಟಿ ಇದೆ, ಸಮಥಿಂಗ್ ಇದೆ. ಅಷ್ಟು ಬೇಡ, ನಾವು ಜಸ್ಟ್ ಫಾರ್ ಎಕ್ಸಾಂಪಲ್ ಈಸಿ ಕ್ಯಾಲ್ಕುಲೇಷನ್ ಸಲುವಾಗಿ ಏನಪ್ಪ ಅಂದರೆ 100 ಕೋಟಿ ಜನ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಹಾಗೇನಪ್ಪ ಅಂತಂದರೆ ನಮ್ಮ ಒಂದು ರೆವಿನ್ಯೂ ಅಥವಾ ಒಂದು ಇನ್ಕಮ್ ಏನಿದೆಯಲ್ಲ ಅದು ಕೂಡ ಏನಪ್ಪ ಅಂದ್ರೆ 100 ಕೋಟಿ ಇದೆ ಅಂತ ತಿಳ್ಕೊಳ್ಳೋಣ. ಹಾಗಾದರೆ 50 ಕೋಟಿ ಜನಸಂಖ್ಯೆ ಏನಿದಾರಲ್ಲ ಈ ಒಂದು 50% ಎಷ್ಟು ಅಂದರೆ 50 ಕೋಟಿ ಹಣವನ್ನು ಗಳಿಸ್ತಾ ಇದ್ದಾರೆ. ಇದನ್ನೇನಂತ ಕರೀತಾರೆ? ಲೈನ್ ಆಫ್ ಈಕ್ವಾಲಿಟಿ ಅಂತೇಳಿ ಕರೀತಾರೆ. ಬಟ್ ಲಾರೆಂಜ್ ಕರ್ವ್ ನೋಡ್ರಿ ಈ ರೀತಿಯಾಗಿ ಬಾಗಿದೆ. ಡಿ ನೋಡೋಣ. ಇಲ್ಲಿ ಡಿ ನೋಡ್ರಿ, ಡಿ ಅದೇ ಏನು ಸೂಚಿಸ್ತದಪ್ಪ ಅಂದ್ರೆ 50% ಪಾಪ್ಯುಲೇಷನ್ಸ್ ಇದ್ದಾರೆ. ಬಟ್ ಎಷ್ಟು ಅರ್ನ್ ಮಾಡ್ತಾ ಇದ್ದಾರೆ ಅವರು? 20% ಮಾತ್ರ ಅರ್ನ್ ಮಾಡ್ತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ 100 ಕೋಟಿ ಜನಸಂಖ್ಯೆಯಲ್ಲಿ 50 ಕೋಟಿ ಜನಸಂಖ್ಯೆ ಇದ್ದಾರೆ. ಬಟ್ ಅವರು ಆದಾಯ ಎಷ್ಟು ಮಾಡ್ತಾ ಇದ್ದಾರೆ? ಕೇವಲ 100 ಕೋಟಿಯಲ್ಲಿ 20 ಕೋಟಿಯ ಒಂದು ಹಣವನ್ನು ಮಾತ್ರ ಇವರು ಗಳಿಸ್ತಾ ಇದ್ದಾರೆ.
ಓಕೆ 20 crores ಅಂತ ತಿಳ್ಕೊರಿ, 20 ಕೋಟಿ. 50 ಕೋಟಿ ಜನಸಂಖ್ಯೆ ಏನಾದ್ರೆ 20 ಕೋಟಿ ದುಡಿತಾ ಇದೆ. ಉಳಿದಿರೋ 50 ಕೋಟಿ ಜನ ಏನು ಮಾಡ್ತಾರಪ್ಪ ಅಂದರೆ 80 ಕೋಟಿ ಒಂದು ಹಣವನ್ನು ದುಡಿತಾ ಇದ್ದಾರೆ. ಇದನ್ನೇನಂತ ಕರೀತಾರೆ? ಲಾರೆನ್ಸ್ ಕರ್ವ್ ಅಂತೇಳಿ ಕರೀತಾರೆ. ನೀವು ಯಾವುದೇ ಒಂದು ದೇಶವನ್ನು ನೋಡ್ಬೋದು, ಎಲ್ಲಿ ಏನಪ್ಪ ಅಂತಂದರೆ ಈಕ್ವಲ್ ಆಗಿ ಹಣಕಾಸು ಇರುವುದಿಲ್ಲ ಅಥವಾ ಆದಾಯ ಇರುವುದಿಲ್ಲ. ನೀವು ಇಲ್ಲೇ ನೋಡ್ಬೋದು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತ ನೀವು ಪ್ರೈಮರಿ ಟೀಚರ್ಸ್, ಹೈಯರ್ ಸೆಕೆಂಡರಿ ಟೀಚರ್ಸ್ ಅಂತ ಹೇಳ್ಬೋದು ನೋಡ್ಬೋದು. ಹಾಗೇನಪ್ಪ ಅಂದರೆ PUC ಟೀಚರ್ಸ್, ಹಾಗೇನಪ್ಪ ಅಂತಂದರೆ ಇಲ್ಲಿ ಪದವಿ ಪೂರ್ವ, ಡಿಗ್ರಿ, ನೆಕ್ಸ್ಟ್ PhD ಮಾಡಿದ ತಕ್ಷಣ ಏನಾಗುತ್ತಪ್ಪ ಅಂದರೆ ಹಂತವಾಗಿ ಏನಪ್ಪ ಅಂದರೆ ಒಬ್ಬೊಬ್ಬರ ಆದಾಯ ಒಂದೊಂದು ರೀತಿ ಬದಲಾವಣೆ ಮಾಡುತ್ತಾ ಹೋಗುತ್ತೆ. ನೀವು ಅಂಬಾನಿ ಆದಾಯ ಮತ್ತು ನಿಮ್ಮ ಆದಾಯವನ್ನು ಕಂಪೇರ್ ಮಾಡಿದ್ರೆ ಯಾವುದಕ್ಕೂ ಹತ್ತಲ್ಲ ನಾವು. ಓಕೆ, ಆ ರೀತಿಯಾಗಿ ಏನಪ್ಪ ಅಂದರೆ ಒಂದು ದೇಶದ ಒಂದು ಆರ್ಥಿಕತೆಯಲ್ಲಿ ಏನಪ್ಪ ಅಂದರೆ ಹೆಚ್ಚಿಗೆ ಹಣ ಗಳಿಸೋರು ಅಥವಾ ಅತಿ ಶ್ರೀಮಂತರು ಕೂಡ ಇರ್ತಾರೆ, ಬಿಲಿಯನೇರ್ಸ್ ಅಂತ ಕರೀತಾರೆ, ಬಿಲಿಯನೇರ್ಸ್ ಕೂಡ ಇರ್ತಾರೆ. ಹಾಗೂ ಏನಪ್ಪ ಅಂದರೆ ಕನಿಷ್ಠ ಒಂದು ವೇತನ ಇರಲಾರ್ದವರು ಕೂಡ ಇರ್ತಾರೆ. ಹಾಗೂ ಏನಪ್ಪ ಅಂದರೆ ಅನ್ಎಂಪ್ಲಾಯ್ಮೆಂಟ್ಸ್ ಅಂದರೆ ನಿರುದ್ಯೋಗಿಗಳು ಕೂಡ ಇರ್ತಾರೆ. 5,000 10,000 ರೂಪಾಯಿ ಕೂಡ ದುಡಿಯೋರು ಇರ್ತಾರೆ. ಹಾಗಾಗಿ ಏನಪ್ಪ ಅಂದರೆ ಇಲ್ಲಿ ಲಾರೆನ್ಸ್ ಕರ್ವ್ ಏನು ಹೇಳ್ತದಪ್ಪ ಅಂತಂದರೆ ಜಸ್ಟ್ 50% ಪಾಪ್ಯುಲೇಷನ್ ಇದೆಯಲ್ಲ 20%ನಷ್ಟು ಆದಾಯವನ್ನು ಗಳಿಸ್ತದೆ ಅಂತ ಹೇಳ್ತದೆ. ಇದು ಏನು ಹೇಳ್ತದೆ? ಲಾರೆನ್ಸ್ ಕರ್ವ್ ಹೇಳುತ್ತೆ. ಆಲ್ರೆಡಿ ನಿಮ್ಗೆ ಹೇಳಿದ್ವಿ ಈ ಏನಿದೆಯಲ್ಲ ಈ ಪಾಯಿಂಟ್, ಓಕೆ, ಇದೇನಪ್ಪ ಅಂದರೆ ಲಾರೆನ್ಸ್ ಕರ್ವ್ ಬಗ್ಗೆ ಹೇಳ್ತದೆ ಅಥವಾ ಇನ್ಕಮ್ ಇನ್ಇಕ್ವಾಲಿಟಿ ಅಂತೇಳಿ ಕರೆಯಲಾಗುತ್ತೆ. ಓಕೆ, ಆದಾಯ ಅಸಮಾನತೆ ಅಂತೇಳಿ ಕರೀತಾರೆ. ಇಲ್ಲಿ ಲೈನ್ ಆಫ್ ಇಕ್ವಾಲಿಟಿ ಇದೇನಿದೆಯಲ್ಲ ಲೈನ್ ಆಫ್ ಇನ್ಇಕ್ವಾಲಿಟಿಯನ್ನು ಸೂಚಿಸ್ತದೆ ಈ ಏರಿಯಾ. ಹಾಗಾದರೆ ನಮ್ಮ ಭಾರತ ದೇಶದ ಒಂದು ಡಾಟಾವನ್ನು ನೋಡೋಣ. ಇತ್ತೀಚೆಗೆ ಒಂದು ಡಾಟಾ ಆಲ್ರೆಡಿ ಏನಪ್ಪ ಅಂದರೆ 2017ನಲ್ಲಿ 2017 ಏನಪ್ಪ ಅಂತಂದರೆ ಒಂದು ವರದಿಯನ್ನು ಪ್ರಕಟಣೆ ಮಾಡಿತ್ತು. ಅದರ ಪ್ರಕಾರ ಏನಪ್ಪ ಅಂತಂದರೆ 90%ನಷ್ಟು ಆದಾಯ ಕೇವಲ ಎಷ್ಟು 1%ನಷ್ಟು ರಿಚ್ ಪೀಪಲ್ಸ್ ಮಾತ್ರ ಹೊಂದಿತ್ತು ಅಂತೇಳಿ ಹೇಳಿತ್ತು. ಓಕೆ, ಆಕ್ಸ್ಫ್ಯಾಮ್ ಅಂತೇಳಿ ಬರುತ್ತೆ. ಆಕ್ಸ್ಫ್ಯಾಮ್ ಅಂತೇಳಿ ಒಂದು ವರದಿ ಪ್ರಕಟ ಮಾಡಿರ್ತದೆ 2017ರಲ್ಲಿ. ಇಷ್ಟು ಒಂದು ಕೊಟ್ಟಿರ್ತಾರೆ. ಬಟ್ ಏನಪ್ಪ ಅಂದರೆ ಇತ್ತೀಚೆಗೆ ಕೂಡ ಇನ್ಕಮ್ ಇನ್ಇಕ್ವಾಲಿಟಿ ಇನ್ ಇಂಡಿಯಾ ಅಂತೇಳಿ ಹೊಡೆದು ಕೂಡ ನೋಡ್ಬೋದು ನೀವು. ದ ಇಂಡಿಯನ್ ಎಕನಾಮಿಕ್ಸ್ ಅಥವಾ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಒಂದು ಆರ್ಟಿಕಲ್ ಕೂಡ ಬಂದಿತ್ತು. ಅದರ ಪ್ರಕಾರ ಏನಪ್ಪ ಅಂದರೆ ಡಾಟಾ ಯಾವ ರೀತಿ ಇದೆಯಪ್ಪ ಅಂದರೆ ಇತ್ತೀಚೆಗೆ ಕೋವಿಡ್ ನಂತರ ಪೋಸ್ಟ್ ಕೋವಿಡ್ ಅಂತೇಳಿ ಕರೆಯಲಾಗುತ್ತೆ. ಅದರಿಂದ ಏನಪ್ಪ ಅಂದರೆ ಆರ್ಥಿಕತೆ ಎಫೆಕ್ಟ್ ಆಗಿಬಿಟ್ಟು ಪ್ರೆಸೆಂಟ್ ಇಂಡಿಯಾ ಯಾವ ರೀತಿ ಇದೆಯಪ್ಪ ಅಂದರೆ 10% ಪೀಪಲ್ ಅಂದರೆ 136 ಕೋಟಿ ಏನು ಜನಸಂಖ್ಯೆ ಇದೆಯಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ರೌಂಡ್ ಫಿಗರ್ ಆಗಿ 135 ಕೋಟಿ ಅಂತ ತಿಳ್ಕೊಳ್ಳೋಣ ಅಥವಾ 130 ಕೋಟಿ ಇಟ್ಕೊಂಡಿರೋಣ. 130 ಕೋಟಿಯಲ್ಲಿ ಕೇವಲ 10% ಪೀಪಲ್ ಅಂದರೆ ಎಷ್ಟಾಯ್ತು ಇಲ್ಲಿ 10% ಅಂತಂದರೆ 13 ಕೋಟಿ ಜನಸಂಖ್ಯೆ ಆಯಿತು. ಈ ಒಂದು 13 ಕೋಟಿ ಜನಸಂಖ್ಯೆ ಏನಿದಾರಲ್ಲ 57% ಇನ್ಕಮನ್ನು ಹೊಂದಿದ್ದಾರೆ. ಅಂದರೆ ಒಂದು ದೇಶದ ಆರ್ಥಿಕತೆಯಲ್ಲಿ ಎಷ್ಟು ಇನ್ಕಮ್ ಇದೆಯಲ್ಲ ಟೋಟಲ್ 100ರಲ್ಲಿ. ಓಕೆ, ಜಸ್ಟ್ ಈ ಒಂದು ಸ್ಪೇಸನ್ನು ಕ್ಲಿಯರ್ ಮಾಡೋಣ. ಇಲ್ಲಿದೆ ನೋಡ್ರಿ 10% ಪೀಪಲ್. ಓಕೆ, 130 ಕೋಟಿ ಜನಸಂಖ್ಯೆಯಲ್ಲಿ 10% ಅಂದರೆ 13 ಕೋಟಿ ಜನಸಂಖ್ಯೆ ಏನಿದಾರಲ್ಲ ಈ ಫಾರ್ ಎಕ್ಸಾಂಪಲ್ ಅಂದರೆ ಆದಾಯ ಒಟ್ಟು 100 ಕೋಟಿ ಅಂತ ತಿಳ್ಕೊಂಡ್ರೆ ಅದರಲ್ಲಿ 57 ಕೋಟಿನ ಇವರೇ ಗಳಿಸ್ತಾ ಇದ್ದಾರೆ. ಯಾರು? ಕೇವಲ 10% ಜನರು. ಉಳಿದಿರುವ 90% ಜನರು ಏನಿದಾರಲ್ಲ ಉಳಿದಿರುವಂತಹ 43% ಆದಾಯವನ್ನು ಗಳಿಸ್ತಾ ಇದ್ದಾರೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಈ 10% ಪೀಪಲಲ್ಲಿ ಈ 10% ಏನು 57% ಗಳಿಸ್ತಾ ಇದ್ದಾರಲ್ಲ ಅದರಲ್ಲಿ ಮತ್ತೆ 1% ಪೀಪಲ್. ಓಕೆ, ಇದರಲ್ಲಿ ಫಾರ್ ಎಕ್ಸಾಂಪಲ್ 1.3 ಅಂತ ತಿಳ್ಕೊಡ್ರಿ. 1.3 ಕೋಟಿ ಜನಸಂಖ್ಯೆ ಏನಿದೆಯಲ್ಲ 22% ಆದಾಯವನ್ನು ಗಳಿಸ್ತಾ ಇದ್ದಾರೆ. ಓಕೆ, ಇಷ್ಟು ನೀವು ಗಮನವನ್ನು ಕೊಡಬೇಕು. ಅಂದರೆ ಕೇವಲ 1% ಜನ 22% ಆದಾಯವನ್ನು ಗಳಿಸಿದರೆ ಉಳುಕಿರೋ ಏನಪ್ಪ ಅಂದರೆ 90% ಜನ ಆಗ್ತಾರೆ. ಇಲ್ಲಿ 99% ಆಗುತ್ತೆ. 99% ಎಷ್ಟಾಗುತ್ತೆ? ಇಲ್ಲಿ 22% ಕಳೆದ್ರೆ ಇಲ್ಲಿ ನಿಮಗೆ 78% ಬರುತ್ತೆ. ಅಂದರೆ 78% ಜನಸಂಖ್ಯೆ ಏನಿದೆಯಲ್ಲ ಕೇವಲ ಈ ಒಂದು 99% ಜನ ಸೇರಿಬಿಟ್ಟು 78 ಉಳಿದಿರುವ 78% ಆದಾಯವನ್ನು ಮಾಡ್ತಾ ಇದೆ. ಬಟ್ ಏನಪ್ಪ ಅಂದರೆ ಕೇವಲ ಒಂದೇ 1% ಜನ ಈ ಒಂದು 22% ಆದಾಯವನ್ನು ಹೊಂದ್ತಾ ಇದೆ. ಇದು ಯಾವುದರ ಪ್ರಕಾರಪ್ಪ ಅಂತಂದರೆ ಲಾರೆನ್ಸ್ ಕರ್ವ್ ಪ್ರೂವ್ ಮಾಡುತ್ತೆ. ಯಾವುದೋ ಒಂದು ದೇಶದ ತೊಗೊಬಂದು ನೀವು ಜಸ್ಟ್ ಏನಪ್ಪ ಅಂದರೆ ಇದು ನಾವು ಭಾರತ ದೇಶದ ಮಾತ್ರ ಡಾಟಾ ತೊಗೊಂಡಿರೋದು. ಓಕೆ, ಭಾರತ ದೇಶದ ಡಾಟಾ ಪ್ರಕಾರ ಏನಪ್ಪ ಅಂತಂದರೆ ಈ ಒಂದು ಜನರು ಮತ್ತು ಆದಾಯಕ್ಕೆ ಸಂಬಂಧ ಇರೋದಿಲ್ಲ. ಹಾಗಾದರೆ ನೋಡುವುದಾದರೆ ನಾವಿಲ್ಲಿ 99% ಬೇಡ, ಫಸ್ಟ್ ಇಲ್ಲಿ 13% ಅಂತ ತೊಗೊಳ್ಳೋಣ. ಓಕೆ, ಇಲ್ಲಿ 10% ಪೀಪಲ್ಸ್ 10% ಪೀಪಲ್ ಅಂತಂದರೆ ಇಲ್ಲಿ ಆದಾಯ ಇದೆ.
ಓಕೆ, ಅಂದರೆ ಉಳಿಕಿರೋರೆಲ್ಲರೂ ಇಷ್ಟೇ ಬರುತ್ತೆ. ಜಸ್ಟ್ ಇಲ್ಲಿ 10% ಅಂದರೆ ಇಲ್ಲಿಂದ ಹಿಡಿದು ಉಳಿಕಿರೋದು ಎಷ್ಟಿದೆ 57% ಇನ್ಕಮ್ ಅಂತ ಇದೆ. ಓಕೆ, ಈ ರೀತಿಯಾಗಿ ಹೋಗುತ್ತೆ ಕರ್ವ್ ನಮ್ಮದು. ಓಕೆ, ಇಷ್ಟು ಡಿಫ್ರೆಂಟ್ ಆಗುತ್ತೆ. ಇಷ್ಟು ಏನಪ್ಪ ಅಂದ್ರೆ ಇನ್ಕಮ್ ಇನ್ಇಕ್ವಾಲಿಟಿ ಆಗುತ್ತೆ ನಮ್ಮ ಪ್ರಕಾರ. ನಮ್ಮ ದೇಶದ ಆರ್ಥಿಕತೆಯನ್ನು ನೋಡೋದಾದ್ರೆ ಇಷ್ಟು ಏನಪ್ಪ ಅಂದರೆ ಇನ್ಕಮ್ ಇನ್ಇಕ್ವಾಲಿಟಿ ಕರ್ವ್ ಆಗುತ್ತೆ. ಇವೆಲ್ಲವೂ ಏನಪ್ಪ ಅಂದರೆ ನಿಮಗೆ PSI ಎಲ್ಲಾದರೂ ಕೇಳೋರಾದರೆ ಯಾವ ರೀತಿ ಕೇಳ್ಬೋದಪ್ಪ ಅಂತಂದರೆ, ಲಾರೆಂಜ್ ಕರ್ವ್ ಏನನ್ನು ಸೂಚಿಸ್ತದೆ? ಲಾರೆಂಜ್ ಕರ್ವ್ ಏನಪ್ಪ ಅಂತಂದರೆ ಇಲ್ಲಿದೆ ನೋಡ್ರಿ, ಸಂಪತ್ತಿನ ಹಂಚಿಕೆಯನ್ನು ಸೂಚಿಸ್ತದೆ. ಅಥವಾ ಡೈರೆಕ್ಟಾಗಿ ನಿಮ್ಗೆ ಕ್ವಶನ್ ಕೇಳ್ಬೋದು, ಆದಾಯದ ವಿತರಣೆ ಅಥವಾ ಸಂಪತ್ತಿನ ಹಂಚಿಕೆಯನ್ನು ಸೂಚಿಸುವ ಕರ್ವ್ ಯಾವುದು, ರೇಖೆ ಯಾವುದಪ್ಪ ಅಂದರೆ ಅದು ಲಾರೆಂಜ್ ಕರ್ವ್ ಆಗಿರುತ್ತೆ. ಅದೇ ರೀತಿಯಾಗಿ ಏನಪ್ಪ ಅಂದರೆ ಗಿನಿ ಕೋಫಿಷಿಯಂಟ್ ಕೂಡ ಈ ಒಂದು ಆದಾಯ ವಿತರಣೆ ಮತ್ತು ಸಂಪತ್ತಿನ ಹಂಚಿಕೆ ಬಗ್ಗೆ ತಿಳಿಸ್ತದೆ. ಬಟ್ ಏನಪ್ಪ ಅಂದರೆ ಈ ಒಂದು ಗಿನಿ ಕೋಫಿಷಿಯಂಟನ್ನು ನಾವು ಬಾರ್ ಗ್ರಾಫಲ್ಲಿ ನೋಡ್ತೀವಿ. ಯಾವುದರಲ್ಲಿ ನೋಡ್ತೀವಿ? ಬಾರ್ ಗ್ರಾಫಲ್ಲಿ ನೋಡ್ತೀವಿ. ಅದರ ಬಗ್ಗೆ ಕೂಡ ನಾವಿಲ್ಲಿ ತಿಳ್ಕೊಳ್ಳೋಣ ಅಂತ. ನೆಕ್ಸ್ಟ್, ಒಂದು ವೇಳೆ ಏನಾದರೂ ನಾವು ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿತ್ತು ಅಂತಂದರೆ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೂ ಏನಪ್ಪ ಅಂತಂದರೆ ನೆಕ್ಸ್ಟ್ ಗಿನಿ ಕೋಫಿಷಿಯಂಟ್ ಬಗ್ಗೆ ನೋಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ಏನಪ್ಪ ಅಂದರೆ ನೀವೇನಾದರೂ ನೋಟ್ಸ್ ಬರ್ಕೊಳ್ಳೋದಾಗಿದ್ರೆ ಬರ್ಕೋಬೋದು. ನೆಕ್ಸ್ಟ್ ಏನಪ್ಪ ಅಂತಂದರೆ ಪಾಸ್ ಮಾಡಿಬಿಟ್ಟು ಈ ನೋಟ್ಸನ್ನು ಬರ್ಕೊಳ್ಳಿ, ಅಥವಾ ನೀವೇನಾದ್ರು ಸ್ಕ್ರೀನ್ಶಾಟ್ ಕೂಡ ತೊಗೊಳ್ಬೋದು. ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವಿಲ್ಲಿ ಗಿನಿ ಕೋಫಿಷಿಯಂಟ್ ಬಗ್ಗೆ ನೋಡ್ತಾ ಇದ್ದೀವಿ. ಓಕೆ ಸ್ನೇಹಿತರೆ, ನಾವಿಲ್ಲಿ ಗಿನಿ ಇಂಡೆಕ್ಸ್ ಬಗ್ಗೆ ನೋಡ್ತಾ ಇದ್ದೀವಿ. ಇಲ್ಲಿ ಕೆಲವು ದೇಶಗಳ ಬಗ್ಗೆ ಅದರ ಮತ್ತೆ ಏನಪ್ಪ ಅಂದರೆ ಡಾಟಾವನ್ನು ನೀಡಲಾಗಿದೆ. ಇದು ಏನಪ್ಪ ಅಂದರೆ 2011 ವರ್ಲ್ಡ್ ಬ್ಯಾಂಕ್, ಓಕೆ, ವಿಶ್ವ ಬ್ಯಾಂಕ್ಲಿಂದ ತೆಗೆದುಕೊಂಡಂತಹ ಒಂದು ಡಾಟಾ ಆಗಿರುತ್ತೆ ನೋಡ್ರಿ. ಓಕೆ, ಭಾರತದ ಒಂದು ಅಸಮಾನತೆ ಎಷ್ಟಿದೆಯಪ್ಪ ಅಂದರೆ ಗಿನಿ ಕೋಫಿಷಿಯಂಟ್ ಇದು ಎಷ್ಟಿದೆಯಪ್ಪ ಅಂತಂದರೆ 35.15% ಇದೆ. ಅಂದರೆ ಗಿನಿ ಇಂಡೆಕ್ಸ್ ಅಂತಂದರೆ ಏನಪ್ಪ ಅಂದರೆ ಆದಾಯದ ಅಸಮಾನತೆಯನ್ನು ಅಥವಾ ಸಂಪತ್ತಿನ ಅಸಮಾನ ಹಂಚಿಕೆಯನ್ನು ಪ್ರದರ್ಶಿಸುವ ಮಾಪನ ಆಗಿದೆ. ಆಲ್ರೆಡಿ ನಾವು ನಿಮಗೆ ಪ್ರಿವಿಯಸ್ಸಲ್ಲಿ ತೋರಿಸಿದ್ವಿ. ಲಾರೆಂಜ್ ಕರ್ವ್ ಅಂತೇಳಿ ಈ ರೀತಿಯಾಗಿ ತೋರಿಸಿದ್ವಿ. 45 ಡಿಗ್ರಿ ಏನಿದೆಯಲ್ಲ ಇದು ಇಕ್ವಾಲಿಟಿ ಕರ್ವ್ ಆಗಿರುತ್ತೆ. ಹಾಗೇನಪ್ಪ ಅಂದರೆ ಲಾರೆಂಜ್ ಕರ್ವ್ ಏನಪ್ಪ ಅಂದರೆ ಆದಾಯದ ಅಸಮಾನತೆ, ಅಂದರೆ ಇಲ್ಲಿ ಪೀಪಲ್ಸ್ ಇರ್ತಾರೆ, ಅಂದರೆ ಜನರು ಇರ್ತಾರೆ. ಹಾಗೇನಪ್ಪ ಅಂದರೆ ಇಲ್ಲಿ ಆದಾಯ ಇರುತ್ತೆ. ಓಕೆ, ಹಾಗೂ ಏನಪ್ಪ ಅಂದರೆ ನಮ್ಮ ಇಂಡಿಯಾದ್ದು ಕೂಡ ಒಂದು ಡಾಟಾವನ್ನು ಹೇಳ್ಕೊಡ್ತೀವಿ ನಿಮಗೆ. 57% ಏನಿದೆಯಲ್ಲ ಒಟ್ಟು ಇನ್ಕಮ್ಮು ಕೇವಲ 10% ಜನರಿಂದ ಬರ್ತಾ ಇದೆ. 130 ಕೋಟಿ ಜನಸಂಖ್ಯೆಯಲ್ಲಿ ಏನಪ್ಪ ಅಂದರೆ 13 ಕೋಟಿ ಜನಸಂಖ್ಯೆ ಮಾತ್ರ ಈ ಒಂದು 57% ಆದಾಯವನ್ನು ಭಾರತಕ್ಕೆ ನೀಡ್ತಾ ಇದೆ. ಉಳುಕಿರೋದೇನಪ್ಪ ಅಂತಂದರೆ 90% ಜನರೇನಿದೆಯಲ್ಲ ಉಳಿದಿರುವಂತಹ 43% ಆದಾಯವನ್ನು ನಮ್ಮ ಭಾರತ ದೇಶಕ್ಕೆ ಕೊಡ್ತಾ ಇದ್ದಾರೆ. ಇದನ್ನೇನಂತ ಕರೀತಾರೆ? ಲಾರೆಂಜ್ ಕರ್ವ್ ಅಥವಾ ಆದಾಯದ ಅಸಮಾನತೆ ಅಂತೇಳಿ ಕರೀತಾರೆ, ಅಥವಾ ಸಂಪತ್ತಿನ ಅಸಮಾನ ಹಂಚಿಕೆ ಅಂತೇಳಿ ಕರೀತಾರೆ. ಇದರಲ್ಲಿ 2 ಪಾಯಿಂಟ್ ನೆನ್ಪಿಟ್ಕೊಂಡಿರಬೇಕು. ಒಂದು ಏನಾದರೂ ಮೌಲ್ಯ 0 ಆಗಿತ್ತಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಇವೆಲ್ಲವನ್ನಪ್ಪ ಅಂದರೆ ಜಸ್ಟಿಗೆ 35.15% ಇದೆ ಅಂದರೆ ಇಲ್ಲಿ ಏನಪ್ಪ ಅಂದರೆ ಆದಾಯ ಅಸಮಾನತೆ ಇದೆ ಅಂತೇಳಿ ಅರ್ಥ. ನೆಕ್ಸ್ಟ್ ಅದೇನಾದರೂ ನೀವು ಇಲ್ಲಿ US ನೋಡ್ಬೋದು 41.06% ಇದೆ. ಹಾಗೇನಪ್ಪ ಅಂದರೆ ಇಲ್ಲಿ 53.09% ಇದೆ. ಅಂದರೆ ಬ್ರೆಜಿಲಲ್ಲಿ ಏನಪ್ಪ ಅಂದರೆ ಹೈಯೆಸ್ಟು ಆದಾಯ ಅಸಮಾನತೆ ಇದೆ ಅಂತೇಳಿ ಅರ್ಥ. ಹಾಗೇನಪ್ಪ ಅಂತಂದರೆ ಇಲ್ಲಿ 41.04% ಅಂತಂದರೆ ರಷ್ಯಾದಲ್ಲಿ ಏನಪ್ಪ ಅಂದರೆ ರಷ್ಯಾ ಮತ್ತು USA ಆಲ್ಮೋಸ್ಟ್ ಏನಪ್ಪ ಅಂದರೆ ಸಿಮಿಲರ್ ಆಗಿದೆ. ಚೈನಾ ಕೂಡ ಏನಪ್ಪ ಅಂದರೆ 42.16% ಇದೆ. ಅಂದರೆ ಯಾವಾಗ ನಿಮ್ಮೇನಾದರೂ ಮೌಲ್ಯ ಏನಾದರೂ 0 ಆಯಿತು, ಓಕೆ, ಯಾವಾಗ 0 ಆಯಿತು ಅಂತಂದರೆ ಅದು ಪರಿಪೂರ್ಣ ಆದಾಯ ಸಮಾನತೆ ಕಂಡುಕೊಳ್ತದೆ. ಅಂದರೆ ಈ ಏನಿದಿಲ್ಲ 35.15% 0 ವ್ಯಾಲ್ಯೂಗೆ ಬಂತು ಅಂತಂದರೆ ಎಲ್ಲರೂ ಸಮಾನವಾಗಿ ಏನಪ್ಪ ಅಂತಂದರೆ ಆದಾಯವನ್ನು ಪಡಿತಾ ಇದ್ದಾರೆ ಅಂತೇಳಿ ಅರ್ಥ. ಅದೇ ಏನಾದರೂ ಏನಪ್ಪ ಅಂದರೆ ಆ ಮೌಲ್ಯ 1ಕ್ಕೆ ರೀಚ್ ಆದ್ರೆ, ಅಂದರೆ 100% ಏನಾದರೂ ರೀಚ್ ಆಗಿಬಿಡ್ತಪ್ಪ 100% ಆಗಲ್ಲ. ಯಾಕಂದರೆ ಬಡವರು ಕೂಡ ಸ್ವಲ್ಪ ದುಡ್ಡಿತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ 99% ಏನಾದರೂ ರೀಚ್ ಆಯ್ತು ಅಂದರೆ ಇಲ್ಲೇನಾಗುತ್ತಪ್ಪ ಅಂದರೆ ಪರಿಪೂರ್ಣ ಅಸಮಾನತೆ ಆಗುತ್ತೆ. ಯಾವಾಗ ಮೌಲ್ಯ 0 ಇದ್ದಾಗೆ, ಎರಡೇ ನೆನ್ಪಿಟ್ಕೊಂಡಿರ್ಬೇಕು ನೀವೇನಪ್ಪ ಅಂದರೆ ಗಿನಿ ಕೋಫಿಷಿಯಂಟಲ್ಲಿ ಮೌಲ್ಯ 0 ಆಗಿದ್ದಾಗ ಏನಾಗುತ್ತೆ ಅಂದರೆ ಅದು ಪರಿಪೂರ್ಣ ಸಮಾನತೆ ಆಗುತ್ತೆ. ಅದೇನಾದರೂ ಮೌಲ್ಯ 1ಕ್ಕೆ ರೀಚ್ ಆದರೆ ಆಗೇನಂತರ ಪರಿಪೂರ್ಣ ಅಸಮಾನತೆಯನ್ನು ಕಂಡುಕೊಳ್ತದೆ. ಹಾಗೂ ಏನಪ್ಪ ಅಂದರೆ ಈ ಒಂದು ಗಿನಿ ಕೋಫಿಷಿಯಂಟ್ ಇಂಡೆಕ್ಸ್ ಅಥವಾ ಗಿನಿ ಕೋಫಿಷಿಯಂಟ್ ಕರ್ವ್ ಏನಿದೆಯಲ್ಲ ಇದು ಮತ್ತೇನಪ್ಪ ಅಂದರೆ ಲಾರೆಂಜ್ ಕರ್ವ್, ಇವೆರಡೂ ಏನಪ್ಪ ಅಂದರೆ ಸಿಮಿಲರ್ ಆಗಿ ಒಂದೇ ಹೇಳಿಕೆಯನ್ನು ನೀಡ್ತದೆ. ಏನದು? ಆದಾಯದ ಅಸಮಾನತೆಯನ್ನು ನೀಡುತ್ತೆ ಅಥವಾ ಸಂಪತ್ತಿನ ಅಸಮಾನ ಹಂಚಿಕೆಯ ಬಗ್ಗೆ ಸೂಚಿಸ್ತದೆ ನೋಡ್ರಿ. ಹಾಗಾದರೆ ಇನ್ನೊಂದು ಯಾವುದಪ್ಪ ಅಂತಂದರೆ ಕೊನೆಯದಾಗಿ ನಿಮಗೆ ಕುಜ್ನೆಟ್ಸ್ ಕರ್ವ್ ಅಂತೇಳಿ ಬರುತ್ತೆ. ಅದರ ಬಗ್ಗೆ ಕೂಡ ಏನಪ್ಪ ಅಂದರೆ ನೆಕ್ಸ್ಟ್ ಇನ್ನೂ ಹಲವು ಕರ್ವ್ಗಳು ಕೂಡ ಬರುತ್ತೆ. ಅದರ ಬಗ್ಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.
ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಮಾತ್ರ ನಿಮ್ಮ ಒಂದು ಸ್ನೇಹಿತರೊಡನೆ ಶೇರ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಓಕೆ. ಹಾಗೇನಪ್ಪ ಇದರಲ್ಲಿ ಏನಾದರೂ ಇಂಪ್ರೂವೈಸೇಷನ್ ಬೇಕಿತ್ತಂದರೆ ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.